ಪರಪ್ಪನ ಅಗ್ರಹಾರ ಕೈದಿಗಳ ರಾಜಾತಿಥ್ಯದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಮತ್ತೆ ನಟ ಧನ್ವೀರ್ ಹಾಜರಾಗಿರೋದು. ಪೊಲೀಸ್ ನೋಟಿಸ್ ಹಿನ್ನೆಲೆ ಧನ್ವೀರ್ ವಿಚಾರಣೆಗೆ ಬಂದಿರೋದು. ಚೆಕ್ ಪೋಸ್ಟ್ ಅಲ್ಲಿ ಧನ್ವೀರ್ ಕಾರು ತಡೆದ ಸಿಬ್ಬಂದಿ ವಿಚಾರಣೆಗೆ ಬರುವಂತೆ 13ನೇ ತಾರೀಕು ಪೊಲೀಸ್ ನೋಟಿಸ್ ಕೊಟ್ಟಿದ್ರು. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ ಕೂಡ ನಡೆಯಲಿಕ್ಕಿದೆ. ಯೂಶುವಲಿ ಚೆಕ್ ಪೋಸ್ಟ್ ನಲ್ಲಿ ಧನ್ವೀರ್ ಕಾರನ್ನ ತಡೆದಿದ್ದಾರೆ ಪೊಲೀಸರು. ಚೆಕ್ ಪೋಸ್ಟ್ ನಲ್ಲಿ ಧನ್ವೀರ್ ಕಾರನ್ನ ತಡೆದಿದ್ದಾರೆ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ. ಧನ್ವೀರ್ ವಿರುದ್ಧ ಕೆಲವು ಆರೋಪಗಳು ಕೇಳಿ ಬಂದಿದೆ. ವಿಡಿಯೋ ಶೇರ್ ಮಾಡಿದ್ದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ತನ್ನ ಆಪ್ತ ದರ್ಶನ್ ಜೈಲಲ್ಲಿರೋದು, ಒಂದು ದಿಂಬಿಗೂ ಕೂಡ ಹೊಡೆದಾಡ್ತಾ ಇರೋದು. ಆದರೆ ಬೇರೆ ಖೈದಿಗಳು ಈ ಮಟ್ಟಿಗೆ ರಾಜಾತಿಥ್ಯವನ್ನ ಪಡೀತಾ ಇದ್ದಾರೆ. ಅವ್ರಿಗಿರುವಂತಹ ರಾಜಾತಿಥ್ಯ ನಮ್ಮ ಅಣ್ಣಂಗೆ ಯಾಕಿಲ್ಲ ಅಂತ ಮನಸ್ಥಿತಿ ನಾಯನೇ ಇವ್ರದು. ಈ ಆಂಗಲ್ ಅಲ್ಲಿಯೂ ಕೂಡ ಈಗ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಈ ಶೇರ್ ಆಗಿರುವಂತಹ ವಿಡಿಯೋಗಳು, ಈ ಎಲ್ಲ ವಿಡಿಯೋಗಳು ಶೇರ್ ಆಗುವಂತೆ ನೋಡಿಕೊಂಡಿದ್ದು ಧನ್ವೀರ್ ಅಂತೆ. ಧನ್ವೀರ್ ಕೈವಾಡದಿಂದ ಇವೆಲ್ಲ ಶೇರ್ ಆಗಿದೆ ಅಂತೆ. ಎಲ್ಲ ಅಂತೆಕಂತೆ ಊಹಾಪೋಹ ಮತ್ತು ಸದ್ಯಕ್ಕೆ ಮೂಡ್ತಾ ಇರುವಂತಹ ಅನುಮಾನಗಳು, ಬಲವಾದ ಅನುಮಾನ ಕಾಡ್ತಿರುವ ಹಿನ್ನೆಲೆ ಧನ್ವೀರ್ ಕೈವಾಡ ನಿಜಕ್ಕೂ ಇದೆಯಾ? ಪೊಲೀಸರ ತನಿಖೆಯಿಂದ ಅದು ಖಚಿತ ಆಗಬೇಕಾಗಿದೆ. ಪೊಲೀಸರು ಧನ್ವೀರ್ ಮೊಬೈಲ್ ಅನ್ನು ಕೂಡ ಇಸ್ಕೊಂಡಿದ್ರು. ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಈಗ ಮತ್ತೆ ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಈಗ ಧನ್ವೀರ್ ವಿಚಾರಣೆಗೆ ಬಂದಿರೋದು. ಪರಪ್ಪನ ಅಗ್ರಹಾರ ಕೈದಿಗಳ ರಾಜಾತಿಥ್ಯದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಮತ್ತೆ ನಟ ಧನ್ವೀರ್ ಹಾಜರಾಗಿರೋದು. ಪೊಲೀಸ್ ನೋಟಿಸ್ ಹಿನ್ನೆಲೆ ಧನ್ವೀರ್ ವಿಚಾರಣೆಗೆ ಬಂದಿರೋದು. ಚೆಕ್ ಪೋಸ್ಟ್ ಅಲ್ಲಿ ಧನ್ವೀರ್ ಕಾರು ತಡೆದ ಸಿಬ್ಬಂದಿ ವಿಚಾರಣೆಗೆ ಬರುವಂತೆ 13ನೇ ತಾರೀಕು ಪೊಲೀಸ್ ನೋಟಿಸ್ ಕೊಟ್ಟಿದ್ರು. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ ಕೂಡ ನಡೆಯಲಿಕ್ಕಿದೆ. ಯೂಶುವಲಿ ಚೆಕ್ ಪೋಸ್ಟ್ ನಲ್ಲಿ ಧನ್ವೀರ್ ಕಾರನ್ನ ತಡೆದಿದ್ದಾರೆ ಪೊಲೀಸರು. ಚೆಕ್ ಪೋಸ್ಟ್ ನಲ್ಲಿ ಧನ್ವೀರ್ ಕಾರನ್ನ ತಡೆದಿದ್ದಾರೆ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ. ಧನ್ವೀರ್ ವಿರುದ್ಧ ಕೆಲವು ಆರೋಪಗಳು ಕೇಳಿ ಬಂದಿದೆ. ವಿಡಿಯೋ ಶೇರ್ ಮಾಡಿದ್ದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ತನ್ನ ಆಪ್ತ ದರ್ಶನ್ ಜೈಲಲ್ಲಿರೋದು, ಒಂದು ದಿಂಬಿಗೂ ಕೂಡ ಹೊಡೆದಾಡ್ತಾ ಇರೋದು. ಆದರೆ ಬೇರೆ ಖೈದಿಗಳು ಈ ಮಟ್ಟಿಗೆ ರಾಜಾತಿಥ್ಯವನ್ನ ಪಡೀತಾ ಇದ್ದಾರೆ. ಅವ್ರಿಗಿರುವಂತಹ ರಾಜಾತಿಥ್ಯ ನಮ್ಮ ಅಣ್ಣಂಗೆ ಯಾಕಿಲ್ಲ ಅಂತ ಮನಸ್ಥಿತಿ ನಾಯನೇ ಇವ್ರದು. ಈ ಆಂಗಲ್ ಅಲ್ಲಿಯೂ ಕೂಡ ಈಗ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ.
ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಈ ಶೇರ್ ಆಗಿರುವಂತಹ ವಿಡಿಯೋಗಳು, ಈ ಎಲ್ಲ ವಿಡಿಯೋಗಳು ಶೇರ್ ಆಗುವಂತೆ ನೋಡಿಕೊಂಡಿದ್ದು ಧನ್ವೀರ್ ಅಂತೆ. ಧನ್ವೀರ್ ಕೈವಾಡದಿಂದ ಇವೆಲ್ಲ ಶೇರ್ ಆಗಿದೆ ಅಂತೆ. ಎಲ್ಲ ಅಂತೆಕಂತೆ ಊಹಾಪೋಹ ಮತ್ತು ಸದ್ಯಕ್ಕೆ ಮೂಡ್ತಾ ಇರುವಂತಹ ಅನುಮಾನಗಳು, ಬಲವಾದ ಅನುಮಾನ ಕಾಡ್ತಿರುವ ಹಿನ್ನೆಲೆ ಧನ್ವೀರ್ ಕೈವಾಡ ನಿಜಕ್ಕೂ ಇದೆಯಾ? ಪೊಲೀಸರ ತನಿಖೆಯಿಂದ ಅದು ಖಚಿತ ಆಗಬೇಕಾಗಿದೆ. ಪೊಲೀಸರು ಧನ್ವೀರ್ ಮೊಬೈಲ್ ಅನ್ನು ಕೂಡ ಇಸ್ಕೊಂಡಿದ್ರು, ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಈಗ ಮತ್ತೆ ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಈಗ ಧನ್ವೀರ್ ವಿಚಾರಣೆಗೆ ಬಂದಿರೋದು. ಪರಪ್ಪನ ಅಗ್ರಹಾರ ಕೈದಿಗಳ ರಾಜಾತಿಥ್ಯದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಮತ್ತೆ ನಟ ಧನ್ವೀರ್ ಹಾಜರಾಗಿರೋದು. ಪೊಲೀಸ್ ನೋಟಿಸ್ ಹಿನ್ನೆಲೆ ಧನ್ವೀರ್ ವಿಚಾರಣೆಗೆ ಬಂದಿರೋದು. ಚೆಕ್ ಪೋಸ್ಟ್ ಅಲ್ಲಿ ಧನ್ವೀರ್ ಕಾರು ತಡೆದ ಸಿಬ್ಬಂದಿ ವಿಚಾರಣೆಗೆ ಬರುವಂತೆ ಏನು 13ನೇ ತಾರೀಕು ಪೊಲೀಸ್ ನೋಟಿಸ್ ಕೊಟ್ಟಿದ್ರು. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ ಕೂಡ ನಡೆಯಲಿಕ್ಕಿದೆ. ಯೂಶುವಲಿ ಚೆಕ್ ಪೋಸ್ಟ್ ನಲ್ಲಿ ಧನ್ವೀರ್ ಕಾರನ್ನ ತಡೆದಿದ್ದಾರೆ ಪೊಲೀಸರು. ಚೆಕ್ ಪೋಸ್ಟ್ ನಲ್ಲಿ ಧನ್ವೀರ್ ಕಾರನ್ನ ತಡೆದಿದ್ದಾರೆ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ. ಧನ್ವೀರ್ ವಿರುದ್ಧ ಕೆಲವು ಆರೋಪಗಳು ಕೇಳಿ ಬಂದಿದೆ. ವಿಡಿಯೋ ಶೇರ್ ಮಾಡಿದ್ದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ತನ್ನ ಆಪ್ತ ದರ್ಶನ್ ಜೈಲಲ್ಲಿರೋದು, ಒಂದು ದಿಂಬಿಗೂ ಕೂಡ ಹೊಡೆದಾಡ್ತಾ ಇರೋದು. ಆದರೆ ಬೇರೆ ಖೈದಿಗಳು ಈ ಮಟ್ಟಿಗೆ ರಾಜಾತಿಥ್ಯವನ್ನ ಪಡೀತಾ ಇದ್ದಾರೆ. ಅವರಿಗಿರುವಂತಹ ರಾಜಾತಿಥ್ಯ ನಮ್ಮ ಅಣ್ಣಂಗೆ ಯಾಕಿಲ್ಲ ಅಂತ ಮನಸ್ಥಿತಿ ನಾಯನೇ ಇವ್ರದು. ಈ ಆಂಗಲ್ ಅಲ್ಲಿಯೂ ಕೂಡ ಈಗ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಈ ಶೇರ್ ಆಗಿರುವಂತಹ ವಿಡಿಯೋಗಳು, ಈ ಎಲ್ಲ ವಿಡಿಯೋಗಳು ಶೇರ್ ಆಗುವಂತೆ ನೋಡಿಕೊಂಡಿದ್ದು ಧನ್ವೀರ್ ಅಂತೆ. ಧನ್ವೀರ್ ಕೈವಾಡದಿಂದ ಇವೆಲ್ಲ ಶೇರ್ ಆಗಿದೆ ಅಂತೆ. ಎಲ್ಲ ಅಂತೆಕಂತೆ ಊಹಾಪೋಹ ಮತ್ತು ಸದ್ಯಕ್ಕೆ ಮೂಡ್ತಾ ಇರುವಂತಹ ಅನುಮಾನಗಳು, ಬಲವಾದ ಅನುಮಾನ ಕಾಡ್ತಿರುವ ಹಿನ್ನೆಲೆ ಧನ್ವೀರ್ ಕೈವಾಡ ನಿಜಕ್ಕೂ ಇದೆಯಾ?